ಹಲೋ ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳಾದಮೇಲೆ ಬಂದಿದ್ದೀನಿ. ನಾನಿವತ್ತು ಮಾಲ್ಟ್ ಪೌಡರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಲ್ಟ್ ಪೌಡರ್ಗೆ ಇನ್ನು ಸ್ವಲ್ಪ ಐಟಮ್ಸ್ ಬೇಕಿತ್ತು. ಹಾಗಾಗಿ ಐಟಮ್ಸ್ಗಳನ್ನ ತರಿಸ್ಕೊಂಡಿದ್ದೆ. ಏನೇನಪ್ಪ ಬೇಕು ಅಂತ ಅಂದರೆ, ನಾನಿವತ್ತು ಸ್ವಲ್ಪ ರಾಗಿನ ತೊಗೊಂಡಿದ್ದೀನಿ. ರಾಗಿನ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿಲೇ ತೊಗೊಳ್ಳಿ. ಹಾಗೆ ಹೆಸರು ಬೇಳೆನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಗೋಧಿನ ತೊಗೊಂಡಿದ್ದೀನಿ, ಮತ್ತು ಓಟ್ಸ್ ತೊಗೊಂಡಿದ್ದೀನಿ, ಮತ್ತು ಬೇಳೆ ಸಾಂಬಾರ್ಗೆ ಹಾಕ್ತಾರಲ್ಲ ಬೇಳೆ, ಅದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕಡಲೆಬೀಜ ಮತ್ತು ಕಡಲೆಕಾಳು, ಹಾಗೆ ರೆಡ್ ರೈಸ್ ತೊಗೊಂಡಿದ್ದೀನಿ. ಹಾಗೆ ನವಣೆ ಮತ್ತು ಬಾರ್ಲಿ ಅಕ್ಕಿ ಮತ್ತು ಹುರುಳಿಕಾಳು ತೊಗೊಂಡಿದ್ದೀನಿ. ಹಾಗೆ ಹೆಸರು ಕಾಳು ತೊಗೊಂಡಿದ್ದೀನಿ. ವಾಲ್ನಟ್ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸಲ್ಲಿ, ಮತ್ತು ಗೋಡಂಬಿ ಮತ್ತು ಬಾದಾಮಿ ಮತ್ತು ಪಿಸ್ತಾ, ಹಾಗೆ ಅಗಸೆ ಬೀಜ ಸ್ವಲ್ಪ ತೊಗೊಂಡಿದ್ದೀನಿ. ಆಮೇಲೆ ಊದಲು ಮತ್ತು ಆರ್ಕನ ತೊಗೊಂಡಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹಾಕಿದ್ರೆ. ಹಾಗೆ ಸೀಡ್ಸ್ ತೊಗೊಂಡಿದ್ದೀನಿ, ಪಂಪ್ಕಿನ್ನು ಮತ್ತು ಸನ್ಫ್ಲವರ್ ಸೀಡ್ಸ್ನ. ಆಮೇಲೆ ಸ್ವಲ್ಪ ಮೆಂತ್ಯ ಜೀರಿಗೆ ಟೇಸ್ಟ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಸ್ವಲ್ಪ ಸಣ್ಣ ಉರಿಲಿ ಚೆನ್ನಾಗಿ ಹುರ್ಕೋಬೇಕು. ಇಲ್ಲ ಅಂತಂದರೆ ಹಸಿ ಸ್ಮೆಲ್ ಬರುತ್ತೆ. ಹಾಗಾಗಿ ಮೀಡಿಯಮ್ ಉರಿಲಿ ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಜಾಸ್ತಿ ದಿನ ಬಾಳಿಕೆನೂ ಬರುತ್ತೆ. ಇದು ತುಂಬಾ ಹೆಲ್ತ್ಗೆ ಒಳ್ಳೆಯದು. ತುಂಬ ಪ್ರೋಟೀನ್ ಸಿಗುತ್ತೆ ಇದರಿಂದ. ಬೆಳಗ್ಗೆ ಹೊತ್ತು ನನಗಂತೂ ತಿಂಡಿ ತಿನ್ನೋಕ್ಕಾಗಲ್ಲ, ಏನಾದರೂ ಮಾಲ್ಟ್ ಥರ ಇರಬೇಕು. ಹಾಗಾಗಿ ನಾನು ಈ ಥರ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಹೆವಿ ಅಂತಲೂ ಅನಿಸಲ್ಲ. ಡೈಲಿ ಒಂದೊಂದು ಗ್ಲಾಸ್ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.